ಇಳಿಲ್ಲ. ಓಕೆ. ಹಾಂ 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 ಇದು ತಿರುಗಿತು. ಬಿಡಿ, ನಾನು ಹೇಳಿದಾಗ ಎಳಿಬೇಕು. ಹಾಂ, ಬಿಡಿ 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 ಬಿಡಿ, ಫಾಸ್ಟ್ ಬಿಡಿ. ಹಾಂ, ಈಗ ಬಿಡಿ ಬಿಡಿ, ಇದು ಬಿಡಿ ಬಿಡಿ ಬಿಡಿ, ಲೂಸ್ ಬಿಡಿ. ಸ್ನೇಹಿತರೆ ನಮಸ್ಕಾರ. ಈಗಷ್ಟೇ ಒಂದು ಕರೆ ಬಂತು, ಬೆಳಿಗ್ಗೆ 8:30. ಈಗ ನಮ್ಮ ಉಡುಪಿಯ ಕೊರಂಕರಪಾಡಿ ಅನ್ನೋ ಒಂದು ಕಡೆ ಬಾವಿ ತೋಡ್ತಾ ಇದ್ದಾರೆ. ಸುಮಾರು 15-20 ಅಡಿ ಆಳಕ್ಕೆ ಬಾವಿ ತೋಡಿದ್ದಾರೆ. ಇವತ್ತು ಬೆಳಿಗ್ಗೆ ಕೆಲಸಗಾರರು ಬಂದು ಬಾವಿಗೆ ಇಳಿದು ನೋಡೋದು ನಾಗರಾವ್ ಇದೆ ಅಂತೇಳಿ. ನಾಗರಾವ್ ರಾತ್ರಿ ಆಯ ತಪ್ಪಿ ಬಿದ್ದಿರಬೇಕು. ಈಗ ಆ ಜಾಗದ ಮಾಲೀಕರು ಕರೆ ಮಾಡಿ ಕರೆದ್ರು, ಕೆಲಸ ನಿಂತಿದೆ ಸರ್ ಬನ್ನಿ ಅಂತೇಳಿ. ಅಲ್ಲಿಗೆ ಹೋಗೋಣ, ಆ ಹಾವನ್ನು ರಕ್ಷಣೆ ಮಾಡೋಣ. ಆ ಕಾರ್ಯಾಚರಣೆಯನ್ನು ನೀವು ನೋಡಿ ಬನ್ನಿ. ಬಂದದೆ ಹೇಳಿದಿರ್ತೇನೆ ಅದೇ. ಫುಡ್ ದಿಕ್ಕ ಮುಟ್ಟ ಐಕ್ ನೆಕ್ ಸಹ ಫುಡ್ ದಿಕ್ಕಂದ ಹೆಚ್ಚು ಕಮ್ಮಿ 1 ತಿಂಗಳು ಮಿತ್ತಾವ್. ಇದನ್ನ ನಾನು ಕೆಳಗೆ ಹೋದ ನಂತರ ಕೊಡಿ ಆಯ್ತಾ ಯಾರಾದ್ರು. ಹಾಂ ಕೊಡ್ತಾರೆ. ಹೇಗೆ ಸರ್ ನಾನು ಇಳಿಯುವುದು? ಹಾಂ, ಇದು ಹಗ್ಗ ಗಟ್ಟಿ ಉಂಟಲ್ಲ? ಅಲ್ಲ, ಒಂದು ಕಡೆ ಮಣಿಪಾಲದಲ್ಲಿ 74 ಅಡಿ ಬಾವಿಗೆ ನಾನು ಈ ಹಗ್ಗದಲ್ಲಿ ಇಳಿದದ್ದು. ಅರ್ಧಕ್ಕೆ ಹೋಗೋ ಕಟ್ಟಾಗಿದೆ. ಕಟ್ಟಾಗಿ ನನಗೆ ಈ ಮಿಷಿನ್ ರೋಪ್ ಉಂಟಲ್ಲ, ಮಿಷಿನ್ ರೋಪ್ ಹಿಡಿಯದಿದ್ರೆ ಅದರ ಪಕ್ಕದಲ್ಲೇ ಹೋದದ್ದು. ಹಿಡಿಯದಿದ್ರೆ ನಾನು ಕೆಳಗಿನ ರಿಂಗಿ ಬಿದ್ದು ಸತ್ತೇ ಹೋಗ್ತಾ ಇದ್ದೆ. ಅದು ಕಟ್ಟಾಗಿದೆ. ಆನಂತರ ನನಗೆ ಧೈರ್ಯ ಕೇಳೋದು. ಹೌದು, ಓಕೆ ಅಲ್ಲ ಇದು? ಇಳಿಲ್ಲ. ಓಕೆ. ಹಾಂ ಹಾಂ ಓಕೆ. ಹಾಂ ಹಾಂ ಓಕೆ, ಹೋಗಲಿ ಬರಲಿ. ಅಲ್ಲ, ಅದು ಬಿಡಬೇಡಿ. ಹಾಂ, ಇದು ತುಂಬ ಟೈಟ್ ಆಗಿದೆ ಸೊಂಟದ ಹತ್ರ. ಈಗ ಅದು ಇಳಿವಾಗ ಅದು ಕಾಲ ಹತ್ರ ಬರ್ತದೆ. ಕೋಲ್ ಒಂದುಂಟ ಉದ್ದದ್ದು, ಸ್ವಲ್ಪ ಆ ಬದಿಗೆ ಹಾಕೊಳ್ಳೋಣ ಅದನ್ನು. ಹಾಂ, ಅಲ್ಲ ಬಿಡಿ, ಕೆಳಗೆ ಬಿಡಿ, ಸ್ವಲ್ಪ ಇನ್ನು ಸ್ವಲ್ಪ ಬಿಡಿ, ಇನ್ನು ಬಿಡಿ, ಇನ್ನು ಬಿಡಿ, ಬಿಡಬೇಡಿ. ಆ ಕೋಲ್ ಕೊಡಿ. ಹಾಂ, ಈಗ ಬಿಡಿ, ಬಿಡಬೇಡಿ, ಅದು ಕಾಲ ಹತ್ರ ಬರ್ತದೆ. ಬಿಡಿ. ಇದು ತಿರುಗಿತು. ಅಂದು ಕಾರ್ದಿಂದ ಜಪ್ಪೇರೆ ಬಂಗ. ಹಾಂ, ಈಗ ಬಿಡಿ, ಮೆಲ್ಲ ಸ್ಲೋ ಬಿಡಿ, ಸ್ಲೋ ಬಿಡಿ, ಬಿಡಿ. ನಾನು ಹೇಳಿದಾಗ ಎಳಿಬೇಕು. ಹಾಂ, ಬಿಡಿ 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 ಬಿಡಿ, ಫಾಸ್ಟ್ ಬಿಡಿ. ಹಾಂ, ಈಗ ಬಿಡಿ ಬಿಡಿ, ಇದು ಬಿಡಿ ಬಿಡಿ ಬಿಡಿ, ಲೂಸ್ ಬಿಡಿ. ನನ್ನ ಪರವಾಗಿ. ಹಾಂ, ಈಗ ಅದು ಅವರ ಕೈಲಿರೋ ಚೀಲ ಕೊಡಿ. ಚೀಲ ಅವು ಪಾಡ್ಲಿ ತಿರ್ತು ಪಡಿ. ಹಾಂ, ಪಡಿ. ಅದಾಯ್ತಲ್ಲ. ಈಗ ಇತ್ತೆ ಆ ಸ್ಟಿಕ್ ಕೊರೊಡಿ, ಹೆಂಗೆ ಕೊರಿ ಕೊರಿ ಪಾಡಿ. ಓಕೆ. ಅಂದ್ ಬಲಮ್ಮ ಪೋಡಿಡ್ಚಿ ಎಂಕ್ ಹೆಚ್ಚು ತೊಂದರೆ ಕೊರಡ್ಚಿ. ಓಕೆ. ಹಾಂ, ಆಯ್ತಲ್ಲ. ಹಾಂ, ಕುಂತಲೆ ಯಾನು ಏನು ಪ್ಯಾಕ್ ಮಾಡ್ತೊಂಬೆ. ರೈಟ್ ಟೈಮಲ್ಲಿ ಒಳ್ಳೆ ಜೋಕು. ಹಾವು ಹಿಡಿದಿಲ್ಲ.
ಉಂದೇನು ಈಗ ಇದನ್ನ ಹೇಗೆ ಮಾಡ್ತೀರಿ? ಮುಂದೇನು ಒಯ್ಪ್ಲೆ ಒಂದು ನಿಮಿಷ. ಹಾಂ ಕೋಮ ಹಾಂ ಹೋಗ್ಲಿ. ಇದು ಸ್ವಲ್ಪ ಎಳಿರಿ. ಎಳೆದು ಚೀಲದ ಗಂಟಿನ ಮೇಲೆ ಹಿಡಿಬೇಕು, ಕೆಳಗೆ ಹಿಡಿಬೇಡಿ. ಇದು ತಕೊಳ್ಳಿ ರಾಯ್ರೆ. ಓಕೆ. ಈಗ ಇದನ್ನ ಅಂಚ ಬತ್ತಾರೋಡ ಇಂಚ ಬತ್ತಾಗ್ತದೆ. ಒಂಜಿ ಇಂಚ ಹಾಂ 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 ನಮಗೆ ನಿಮ್ಮ ಸರ್ವಿಸ್ ಇಲ್ಲ ಸರ್. ಬರಲಿ. ಹಾಂ ಹೇಳ್ಕೊಳ್ಳಿ ಈಗ. ಥ್ಯಾಂಕ್ ಯು ಸೋ ಮಚ್. ಓಲಾರಿಂಚಿನ ಹಾಂ ಅವು ಗೊತ್ತೇ ಜಿಂಕ್ ಆಪಣಪ್ಪ. ಹಾಂ ಕಲ್ಲು ತಾಗಿನ ಅಂದದ ಗೋಡೆದ್ದು. ಹಾಂ ಮೂಲೆ ಬುಡ್ಕನ. ಎಸ್. ಓ ಇಲ್ಲೇ ನಾಗಬನದ ಹತ್ರ ಬಿಡು. ಹಾಂ ಅಲ್ಲ ಇಲ್ಲ ಏನಿಲ್ಲ. ಸಿಟ್ಟಿಗಿಟ್ಟು ಏನಿರೋದಿಲ್ಲ. ಬನ್ನಿ. ಸಿಟ್ಟಿಗಿಟ್ಟು ಇನ್ನು ಈ ಜಾಗಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಗೊತ್ತಾ? ಹೆದರಿದೆ ಅದು. ಹಾಗಾಗಿ ಅದರ ಪಾಡಿಗೆ ಬಿಟ್ಟು ಬಿಡೋಣ. ಬನ್ನಿ ಬನ್ನಿ. ರಕ್ಷಣೆ ಮಾಡಿ ಬಿಟ್ಟಾಯ್ತು ನಾವು. ಇನ್ನು ಅದರ ಆಹಾರ ಅದು ನೋಡ್ಕೊಳ್ತದೆ. ಇದೀಗ ಕಾಂಕ್ರೀಟ್ ಬನ, ನಾಗಬನ. ಇಲ್ಲಿ ಮಾಡೆಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ ನಾಗನ ಕಲ್ಲುಗಳನ್ನು ಸ್ಥಾಪನೆ ಮಾಡಲಾಗಿದೆ ನೋಡಿ. ಇಲ್ಲಿ ಇಲ್ಲಿ ನಾಗರಾವ್ ಬಿಟ್ಟರೆ ಈ ಬನದಲ್ಲಿ ನಾಗರಾವ್ ನಿಲ್ಲೋದಿಲ್ಲ. ಇದು ನಮ್ಮ ನಂಬಿಕೆಯ ನಾಗಬನ. ಇಲ್ಲಿ ಅದಕ್ಕೆ ಆಹಾರನೂ ಇಲ್ಲ, ಬೇಕಾದ ತಂಪು ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾವು ಇದರ ಪಕ್ಕದಲ್ಲಿ ಇಲ್ಲಿ ಮರದ ಇದರಲ್ಲಿ ಬಿಟ್ಟರೆ ಇದು ಅದರ ವಾಸಸ್ಥಾನ. ಇಲ್ಲಿ ಅದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆಹಾರನೂ ಇದೆ, ತಂಪು ಇದೆ, ನೆರಳು ಇದೆ, ಅಡಗಿಕೊಳ್ಳಿಕ್ಕೆ ಬಿಲನೂ ಇದೆ. ಹಾಂ ಹಾಗೆ ಇಲ್ಲಿ ಬಿಟ್ಟು ಬಿಡೋಣ. ನಾಗಬನದ ಎದುರುಗಡೆ ಬಿಟ್ಬಿಡೋಣ. ಬೇಡ ಹಾಗೆ ಇರಲಿ. ಕಾಣ್ತಾ ಉಂಟು. ಇಲ್ಲಿ ಒಳ್ಳೇದು. ಇಲ್ಲಿದ್ದೇ ಹಾವಲ್ಲ. ಇದೇ ವಟಾರದಲ್ಲಿರುವಂಥ ಹಾವನ್ನು ಬೇರೆ ಎಲ್ಲೊತ್ಕೊಂಡು ಹೋಗಿ ಬಿಡೋದಕ್ಕಿಂತ ಇಲ್ಲಿ ಬಿಟ್ಟರೆ ಒಳ್ಳೇದು. ಮತ್ತೆ ಇಲ್ಲದಿದ್ದರೆ ತಲೆಯೊಂದು ಆಲೋಚನೆ ಕೂಡ ಬರ್ಬೋದು. ಹಾಂ ಓಕೆ. ಹಾಂ ಇಲ್ಲಿ ನೋಡಿ ಹೋಗ್ತಾ ಇದೆ. ಹಾಂ ಮಾಡಿ. ಹಾಂ ಬಿಳಿ ಅಂದರೆ ನೀರಲ್ಲಿದ್ದುಕೊಂಡು ಈಗ ನೋಡಿ ಅದರ ಜೀವರಕ್ಷಣೆ ಆಯಿತು ನೋಡಿ.